ಅಲ್ಲ ಇಲ್ಲಿ ಒಂದು ಬರ್ಬಿಟ್ಟಿದ್ದೀವಿ. ಮೊದಲನೇ ಏನ್ ಕಂಪಾರ್ಟ್ಮೆಂಟ್ ಇದೆ ಇದು ವಸ್ತುಗಳ ಹೆಸರು. ನೆಕ್ಸ್ಟ್ ವ್ಯಕ್ತಿಗಳ ಹೆಸರು. ಇದು ವಸ್ತುನೇ. ಇದು ವ್ಯಕ್ತಿ. ಪ್ರಾಣಿ ಎರಡು ಇದೆ, ಪ್ರಾಣಿ ಪಕ್ಷಿ. ಇದು ಸ್ಥಳ. ನಾವು ಹೇಳಿದ ಹಾಗೆ ವಸ್ತುಗಳು, ವ್ಯಕ್ತಿಗಳು, ಪ್ರಾಣಿ ಪಕ್ಷಿಗಳು, ಸ್ಥಳಗಳ ಹೆಸರು ಇಲ್ಲಿದೆ. ಹಾಗಾದ್ರೆ ವ್ಯಕ್ತಿಗಳು, ವಸ್ತುಗಳು, ಸ್ಥಳ ಇದೆಲ್ಲವನ್ನ ಸೂಚಿಸ್ತಕ್ಕಂಥದಕ್ಕೆ ಏನನ್ನ ಕರಿತೀವಿ? ಒಬ್ಬರು ಯಾರಾದ್ರೂ ಎದ್ದು ಚಾಲಿಸ್ತಾರೆ. ಇದರಲ್ಲಿ ನೀವು ಪಾಠ ಮಾಡುವ ಸಂದರ್ಭದಲ್ಲಿ ಹೀಗೆಲ್ಲ ಸುಮ್ಮನೆ ಹೇಳ್ತಾರೆ, ಆಗ ಸರಿಯಾದ ತಪ್ಪಾಗುತ್ತೆ ಗೊತ್ತಾಗ್ತದೆ. ಒಬ್ಬರು ಎದ್ದು ಚಾನ್ಸ್ ತಗೊಳ್ಬೇಕು. ನಾಮಪದ ಅಂತ ಹೇಳಿ ಕರಿತೇವೆ. ನಾಮಪದ. ಹಾಗಾದ್ರೆ ಸಂತೋಷ್ಗೆ ಚಾನ್ಸ್ ಕೊಟ್ಬೇಡ. ಸಂತೋಷ್, ಇಲ್ಲೇ ಬರ್ದಿದ್ದೀವಿ ಎಲ್ಲಾನು, ಇವರೆಲ್ಲ ಸೇರ್ಕೊಂಡು ಏನೋ ನಾಮಪದ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾಮಪದದ ನಿಯಮ ಹೇಳ್ಬೋದಾ? ನಿಯಮ ಯಾವುದಾದ ಒಂದು ವಸ್ತು, ವ್ಯಕ್ತಿ, ಸ್ಥಳ, ಪ್ರಾಣಿ ಪಕ್ಷಿಗಳ ಹೆಸರನ್ನ ಸೂಚಿಸುವುದೇ ನಾಮಪದ. ಇದು ಬೇಡವಾ? ನೋಡಿ ಎಷ್ಟು ಸಿಂಪಲ್ ಆಗಿ ಸಣ್ಣ ಸಣ್ಣ ಇದನ್ನ ತೆಗೆದುಕೊಳ್ಬಹುದು ನೀವು ಅಂದ್ರೆ. ಈಗ ನಾನು ಪದ ಬರೀತೀನಿ. ಈ ಪದಕ್ಕೆ ಈ ಕಡೆ ಸೈಡ್, ಈ ಕಡೆ ಸೈಡ್. ಹಾಗೆ ನೀವೇ ನಿಮ್ಮ ಬೈದಲ್ಲೇ ಬರೀ. ನಿಮ್ಗೊಂದು ಪದ ಕೊಡ್ತೀನಿ, ನಾನು ಹೇಳಿದಾಗೆ ಡೈರೆಕ್ಷನ್ ತಗೊಳ್ಳಿ. ಈ ಕೆಳಗಿನ ಪದಗಳಿದೆ, ಗಳು ಸೇರಿಸಿ ಪದ ರಚಿಸಿ. ನೀವೇನ್ ಮಾಡ್ಬೇಕು? ಈ ಕೆಳಗಿನ ಪದಗಳಿಗೆ ಅಂದಿರು ಸೇರಿಸಿ ಪದ ರಚಿಸಿ. ಆಯ್ತಾ? ನೀವುಗಳು ನೀವೇನ್ ಮಾಡ್ಬೇಕೀಗ? ಕಡಿಮೆ ಜನ ಆಗ್ಬಿಟ್ರಾ? ಪರವಾಗಿಲ್ಲ, ಬರೀರಿ, ಆದ್ರೂ ಪರವಾಗಿಲ್ಲ. ಅಣ್ಣ, ಅಕ್ಕ, ಅಜ್ಜ, ಅಪ್ಪ, ಅವ್ವ, ತಂಗಿ, ತಮ್ಮ.